2018ರ ಪ್ರಶ್ನೆ ಪತ್ರಿಕೆಯಲ್ಲಿ 22ನೇ ಪ್ರಶ್ನೆ. ಅದು ಏನಂತ ಕೊಟ್ರು ಅಂದ್ರ, ಚಿತ್ರದಲ್ಲಿ ತೋರಿಸಿರುವಂತೆ, ಈ ಚಿತ್ರದಲ್ಲ ಇದರಲ್ಲಿ ತೋರಿಸಿದಂತೆ ಒಂದು ಶಂಕುವನ್ನು ವೃತ್ತಾಕಾರದ ಸಿಲಿಂಡರಿನ ಮೇಲಿರಿಸಿ. ಇದು ವೃತ್ತಾಕಾರದ ಸಿಲಿಂಡರ್, ಇದರ ಮೇಲ್ಗಡೆ ಶಂಕುವನ್ನು ಇರಿಸಲಾಗಿದೆ ಅಂತ. ಇರಿಸಿ ಒಂದು ಘನಾಕೃತಿಯನ್ನು ಮಾಡಲಾಗಿದೆ. ಇದೊಂದು ಘನಾಕೃತಿ ಮಾಡ್ಯಾರ. ತಳಗ ಸಿಲಿಂಡರ್ ಅದು, ಮ್ಯಾಗ ಶಂಕು ಅದು. ABC ಅಂತದಲ್ಲ ಶಂಕು, BCDE ಅಂತಲ್ಲ ಇದು ಸಿಲಿಂಡರ್. ಶಂಕುವಿನ ಮತ್ತು ಸಿಲಿಂಡರಿನ ತ್ರಿಜ್ಯಗಳು ಸಮನಾಗಿದ್ದು, ಶಂಕುವಿನ ತ್ರಿಜ್ಯ ಎಷ್ಟದ, ಸಿಲಿಂಡರ್ದು ತ್ರಿಜ್ಯ ಅಷ್ಟೇ ಅದ, ಸಮನಾಗಿದ್ದು ಅಂತ ಕೊಟ್ರು. ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್ ಇದ್ರ ಸಿಲಿಂಡರ್ದ ತ್ರಿಜ್ಯ ಎಷ್ಟಿರುತ್ತೆ, 7 ಸೆಂಟಿಮೀಟರ್. ಎರಡೂ ತ್ರಿಜ್ಯಗಳು ಸಮ. ಶಂಕುವಿನ ತ್ರಿಜ್ಯ ಮತ್ತು ಎತ್ತರಗಳು 7 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟರು. ಶಂಕುವಿನ ತ್ರಿಜ್ಯ 7 ಸೆಂಟಿಮೀಟರ್, ಶಂಕುವಿನ ಎತ್ತರ 9 ಸೆಂಟಿಮೀಟರ್ ಅಂತ ಕೊಟ್ಟು, ಘನಾಕೃತಿಯ ಒಟ್ಟು ಎತ್ತರ 30 ಸೆಂಟಿಮೀಟರ್. ಘನಾಕೃತಿಯ ಎತ್ತರ ಅಂದ್ರ ಇಲ್ಲಿದಿಂದ ಇಲ್ಲಿ ತನಕ, ಅಂದ್ರೆ ಇಲ್ಲಿ ಕೊಟ್ಟಿವ್ ನೋಡ್ರಿ. ಒಟ್ಟು ಎತ್ತರ ಎಷ್ಟದ ಹೇಳ್ಯಾರ ಅವರು, 30 ಸೆಂಟಿಮೀಟರ್ ಆದಾಗ ಘನಾಕೃತಿಯ ಘನಫಲ ಕಂಡು ಹಿಡಿಯಿರಿ ಅಂತ. ಇದರದ್ದು ಘನಫಲ ಕಂಡು ಹಿಡಿಬೇಕು. ಮೊದಲ ಕೋನ ಅಂತ ತೆಗೆದುಕೊಳ್ಳೋಣ. ಕೋನ ತೆಗೆದುಕೊಂಡ್ರ R ಎಷ್ಟು ಅಂದ್ರ 7 ಸೆಂಟಿಮೀಟರ್. R ಅಂದ್ರ ತ್ರಿಜ್ಯ. ಇದರದ್ದು ಎತ್ತರ H ಎಷ್ಟು ಸೆಂಟಿಮೀಟರ್ ಕೊಟ್ಟಾರ ಅವರು ಅಂದ್ರ 9 ಸೆಂಟಿಮೀಟರ್ ಕೊಟ್ರ ಅವ್ರು. ಹೌದು, ಇದರದ್ದು ಘನಫಲ ಕಂಡುಹಿಡಿಬೇಕು. ಆ ನಂತರ ಸಿಲಿಂಡರ್ ಅಂತ ಇದೆ. ಸಿಲಿಂಡರ್ದು R 7 ಸೆಂಟಿಮೀಟರ್. ಇದರದ್ದು ಎತ್ತರ ಎಷ್ಟಾಗ್ತದ ನೋಡ್ಬೇಕು. ಸಿಲಿಂಡರ್ ಎತ್ತರ 1ನೇ ತರಗತಿ ಅಕ್ಷರದಿಂದ ಗುರುತಿಸೋಣ. ಕೋನದ್ದು 2ನೇ ತರಗತಿ ಅಕ್ಷರ ಇರಲಿ. ಇದ್ರದ್ದು ಸಿಲಿಂಡರ್ ಎತ್ತರ, ಒಟ್ಟು ಎತ್ತರ ಎಷ್ಟದಿಲ್ಲಿ 30. 30 ಮೈನಸ್ ಇದು ಮ್ಯಾಗಿಂದ 9 ಸೆಂಟಿಮೀಟರ್ ಕಳಿಬೇಕಲ್ಲ, ಇಲ್ಲಿದಿಂದ ಶಂಕು ಅದ. 9 ಸೆಂಟಿಮೀಟರ್ ಕಳೆದ್ರ 30ರಾಗ 9 ಸೆಂಟಿಮೀಟರ್ ಹೋದ್ರ 21 ಸೆಂಟಿಮೀಟರ್ ಉಳಿತದೆ ಎತ್ತರ. ಎಷ್ಟು ಸೆಂಟಿಮೀಟರ್ ಉಳಿತಲ್ಲಿ, 21 ಸೆಂಟಿಮೀಟರ್. ಹಾಗಾದ್ರ ಘನಾಕೃತಿಯ ಘನಫಲ ಈಕ್ವಲ್ ಟು ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ. ಇದು ಶಂಕುವಿನ ಘನಫಲ, ಇದು ಸಿಲಿಂಡರ್ನ ಘನಫಲ. ಎರಡೂ ಕೂಡಿಸಿದಾಗ ಒಟ್ಟು ಘನಫಲ ಬರುತ್ತೆ. ಇಲ್ಲಿ ಶಂಕುವಿನ ಘನಫಲ ತೆಗೆದುಕೊಂಡ್ರ 1/3 πr² H ಅಂತ. ಸಿಲಿಂಡರ್ ಘನಫಲ ತೆಗೆದುಕೊಂಡ್ರ πr² H. 1ನೇ ತರಗತಿ ಅಕ್ಷರ ಗುರುತಿಸೋಣ, ಯಾಕಂದ್ರೆ ಇಲ್ಲಿ 1ನೇ ತರಗತಿ ಅದಲ್ಲ, ಇದು 1ನೇ ತರಗತಿ ಮಾಡೋಣ. ಇವಾಗ ಇದ್ರಾಗನು πr² ಅದ, ಇದ್ರಾಗನು πr² ಅದಿಲ್ಲ, ಅದು ಸಾಮಾನ್ಯ ಅಪವರ್ತನ ಹೊರಗೆ ತೆಗೆಯೋಣ. ಇಲ್ಲಿ 1/3 ಉಳಿತು. ಆ ನಂತರ ಏನು ಉಳಿತು, ಇಲ್ಲಿ H ಒಂದು ಉಳಿತಲ್ಲ. πr² ಹೊರಗೆ ಬತ್ತು 1/3. ಆ ನಂತರ H. πr² ಹೊರಗೆ ತಗೊಂಡ್ರ ಇಲ್ಲಿ H ಅಂತ. ಇಷ್ಟ ಆದ ಬಳಕ ಪೈದ ಬೆಲೆ ಎಷ್ಟು, 22.7. ಪೈದ ಬೆಲೆ 22.7. ತ್ರಿಜ್ಯ ಅದು, ತ್ರಿಜ್ಯ ಸಮ ಅದಾವ ಎರಡು. 7 × 7, ಯಾಕಂದ್ರ R² ಅದು. ಇನ್ನು 1/3 H ಅದ. H ಅಂದ್ರ ಶಂಕುವಿನ ಎತ್ತರ ಎಷ್ಟು, 9. ಆ ನಂತರ ಪ್ಲಸ್ H ಅದ. H ಅಂದ್ರ ಶಂಕುವಿನ ಇದು ಸಿಲಿಂಡರ್ದ ಎತ್ತರ 21. ಈ 7ಕ್ಕ ಹೋಯ್ತು. 7 2 14.
ಏಳ್ಲೆ 14 1 15 154. ಇದು ಗುಣಿಸಿವಿ. 3 1 3 3 3 1 3 3 ಹೋಯ್ತಲ್ಲ, 3 1 3 ಪ್ಲಸ್ 21 154 ಇಂಟು 21 3 ಕೂಡಿಸಿದ್ರ 24. 154 24 ಗುಣಿಸ್ಬೇಕು. 154 24 4 4 16 4 5 20 21 4 1 4 2 6. ಆನಂತರ 2 4 8 2 5 10 2 1 2 1 3 6 8 1 9 6 6 3 3696 ಘನ ಸೆಂಟಿಮೀಟರ್. ಘನಾಕೃತಿಯ ಒಟ್ಟು ಘನಫಲ 3696 ಘನ ಸೆಂಟಿಮೀಟರ್. ಮೂರನೇದ್ದು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸನ ಪ್ರಮೇಯನ್ನು ನಿರೂಪಿಸಿ. ಮೊದಲ ನಿರೂಪಿಸಿ ಅಂದ್ರ ಆ ಮೂಲ ಸಮಾನುಪಾತತೆ ಪ್ರಮೇಯ ಏನದಲ್ಲ ಅದನ್ನ ಬರೀರಿ ಅಂತ ಹೇಳ್ದ. ಇದು ಬರೀಬೇಕು. ಇದಕ್ಕೂ ಅಂಕದ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ರಲ್ಲ ಥೇಲ್ಸ್ ಕೊಟ್ಟಿದ್ದು ಏನು ಹೇಳಿಕೆ ಅದ ಆ ಹೇಳಿಕೆಯನ್ನ ಮೊದಲ ಬರೀಬೇಕು. ತದನಂತರ ಮತ್ತು ಸಾಧಿಸಿ ಅಂತ ಹೇಳ್ತಾನ. ಅಂದ್ರ ಈ ಪ್ರಮೇಯ ಅನ್ನುವಂಥದ್ದು ಏನದ ಇದನ್ನ ಸಾಧಿಸ್ಬೇಕು. ಏನ್ ಕೊಟ್ರು ಅವರು ಅಂತಂದ್ರ ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಒಂದು ತ್ರಿಭುಜ ತೆಗೆದುಕೊಂಡು ಅದರಲ್ಲಿ 3 ಬಾಹುಗಳಿರ್ತಾವ. 3 ಬಾಹುಗಳಲ್ಲಿ ಯಾವುದಾದ್ರೂ ಒಂದು ಬಾಹುವಿಗೆ ಒಂದು ಸಮಾಂತರವಾಗಿ ಸರಳ ರೇಖೆಯನ್ನು ಎಳಿಬೇಕು. ಆ ಸರಳ ರೇಖೆ ಉಳಿದಿರುವ 2 ಬಾಹುಗಳೇನಿರ್ತಾವಲ್ಲ ಆ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತಾರೆ. ಹಾಗಾದ್ರ ಇಲ್ಲಿ ಮೊದಲ ಒಂದು ತ್ರಿಭುಜವನ್ನು ತಗೋಬೇಕು. ಇಲ್ಲಿ ಇದು ಪಿ, ಇದು ಕ್ಯೂ, ಇದು ಆರ್ ಅಂತ. ಪಿ ಕ್ಯೂ ಆರ್ ಅನ್ನುವಂಥದ್ದು ಒಂದು ತ್ರಿಭುಜ ಆಯ್ತು. ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಕ್ಯೂ ಆರ್ ಬಾಹುಕ್ಕ ಸಮಾಂತರವಾಗಿ ಎ ಬಿ ರೇಖೆಯನ್ನ ಎಳೆದ ಅಂದ್ರ ಎ ಬಿ ಸಮಾಂತರ ಕ್ಯೂ ಆರ್ ಅಂತ ಆಯ್ತು. ಈ ರೇಖೆ ಎಳೆದಾಗ ಉಳಿದಿರುವ 2 ಬಾಹುಗಳು ಯಾವ್ಯಾವ ಅಂದ್ರ ಪಿ ಕ್ಯೂ ಮತ್ತು ಪಿ ಆರ್ ಬಾಹು ಏನು ಉಳಿದಾವಲ್ಲ ಇವೆರಡು ಬಾಹುಗಳು ಸಮಾನುಪಾತ ಅಂದ್ರ ಪಿ ಎ ಅಪಾನ ಎ ಕ್ಯೂ, ಪಿ ಬಿ ಅಪಾನ ಪಿ ಆರ್ ರೀತಿಯಲ್ಲಿ ವಿಭಾಗಿಸ್ತಾವಂದ್ರ ಹಂಗ ಸಮನಾದ 2 ಭಾಗಗಳಾಗ್ತವ. ಸಮಾನುಪಾತದಲ್ಲಿ 2 ಭಾಗಗಳಾಗ್ತವ ಅಂತ ಹೇಳ್ತಾನ. ಇಲ್ಲಿ ದತ್ತ ಏನು ಬರುತ್ತೆ ಅಂದ್ರ ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಎ ಬಿ ಸಮಾಂತರ ಕ್ಯೂ ಆರ್ ಎಳೆಯಲಾಗಿದೆ. ಇಷ್ಟು ಕೊಟ್ಟರವರು. ಒಂದು ತ್ರಿಭುಜ ತಗೋರಿ. ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಒಂದು ಸಮಾಂತರವಾಗಿ ಸರಳ ರೇಖೆಯನ್ನ ಎಳಿಬೇಕು ಅಂತ ಎಳೆದಾಗ ಉಳಿದಿರುವ 2 ಬಾಹುಗಳು ಅಂತ ಬರುತ್ತೆ ನೋಡಿ, ಅದು ಸಾಧನೀಯ. ಏನಂತ ಸಾಧಿಸ್ಬೇಕು ನಾವು ಅಂದ್ರ ಪಿ ಎ ಅಪಾನ ಎ ಕ್ಯೂ ಅಂತ ಸಾಧಿಸ್ಬೇಕು. ಪಿ ಎ ಅಪಾನ ಎ ಕ್ಯೂ ಈಕ್ವಲ್ ಟು ಪಿ ಬಿ ಅಪಾನ ಬಿ ಆರ್ ಅಂತ ಸಾಧಿಸ್ಬೇಕು. ಇದು ನಾವು ಪ್ರೂವ್ ಮಾಡ್ಬೇಕು. ಇದು ಅಂದ್ರ ಸಾಧಿಸ್ಬೇಕು. ಇದು ಪಿ ಎ ಅಪಾನ ಎ ಕ್ಯೂ ಈಕ್ವಲ್ ಟು ಪಿ ಬಿ ಅಪಾನ ಬಿ ಆರ್. ಈ ಹೇಳಿಕೆ ಮೇಲೆ ಇದನ್ನ ಸಾಧಿಸ್ಲಿಕ್ಕ ಆಗಲ್ಲ. ಆಗ್ಲಾರ ಸಂಬಂಧ ನಾವೇನ್ ಮಾಡ್ತೀವಿ ಇಲ್ಲಿ ಅಂದ್ರ ಕನ್ಸ್ಟ್ರಕ್ಷನ್ ತೆಗೆದುಕೊಳ್ತೀವಿ ಅಂದ್ರ ರಚನೆ ಅಂತ ತಗೊಂತೀವಿ. ರಚನೆ ಏನ್ ತಗೋತೀವಿ ಅಂತಂದ್ರ ಬಿ ದಿಂದ ಪಿ ಕ್ಯೂಕ ಲಂಬವನ್ನ ಎಳಿತೀವಿ. ಟಿ ಅಂತ ಇರ್ಲಿ ಅಂದ್ರ ಬಿ ಟಿ ಲಂಬ ಪಿ ಕ್ಯೂ, ಬಿ ಟಿ ಲಂಬ ಪಿ ಕ್ಯೂ. ಇದೇ ರೀತಿಯಾಗಿ ಈ ಪಿ ಆರ್ ರೇಖೆ ಏನದಲ್ಲ ಇದಕ್ಕೂ ಲಂಬನ್ನ ಎಳಿತೀವಿ. ಇದಕ್ಕ ಎಂ ಅಂತ ಗುರುತಿಸ. ಎ ಎಂ ಲಂಬ ಪಿ ಆರ್, ಎ ಎಂ
ಲಂಬ ಪಿ ಆರ್ ಅಂತ ಇತ್ತು. ಇನ್ನ ಕ್ಯೂ ಬಿ ಅನ್ನ ಸೇರಿಸ್ತೀವಿ. ಕ್ಯೂ ಬಿ ಮತ್ತು ಎ ಆರ್ ಅನ್ನ ಸೇರಿಸ್ತೀವಿ. ಎ ಆರ್ ಸೇರಿಸಿ ಏನೇನ್ ಮಾಡಿದೆವು ಅಂದ್ರ ಬಿ ಟಿ ಲಂಬ ಪಿ ಕ್ಯೂ ಎಳೆದೆವು. ಬಿ ಟಿ ರೇಖೆ ಪಿ ಕ್ಯೂ ಕ ಲಂಬ ಎಳೆದೆವು. ಎ ಎಂ ಲಂಬ ಪಿ ಆರ್ ಕ ಎಳೆದೀವಿ ನಾವು. ಕ್ಯೂ ಬಿ ಮತ್ತು ಎ ಆರ್ ಗಳನ್ನ ಸೇರಿಸಿದೆವು. ಇವಾಗ ಸಾಧನೆ ಏನು ಅಂತಂದ್ರ ತ್ರಿಭುಜ ಪಿ ಎ ಬಿ ಅಂತ ತೆಗೆದುಕೊಳ್ಳೋಣ. ಕ್ಯೂ ಎ ಬಿ ಅಂತ ತೆಗೆದುಕೊಳ್ಳೋಣ. ತ್ರಿಭುಜ ಪಿ ಎ ಬಿ ವಿಸ್ತೀರ್ಣ ಅಪಾನ ತ್ರಿಭುಜ ಕ್ಯೂ ಎ ಬಿ ವಿಸ್ತೀರ್ಣ. ತ್ರಿಭುಜ ಕ್ಯೂ ಎ ಬಿ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ ಪಿ ಎ ಬಿ ಅಂದ್ರ ಪಿ ಎ ಬಿ ಅಂದ್ರ ಪಾದ ಪಿ ಎ ಆಗತ್ತೆ. ಸೂತ್ರ 1/2 ಪಾದ ಎ ಪಿ. ಆ ನಂತರ ಇಂಟು ಎತ್ತರ ಅಂತ ಬರುತ್ತೆ. ಎತ್ತರ ಬಿ ಟಿ ಆಗತ್ತೆ. ಬಿ ಟಿ ಈ ತ್ರಿಭುಜ ಪಿ ಎ ಬಿ ವಿಸ್ತೀರ್ಣ ಹಿಂಗ ಬರೋದ್ರಿ. ಅದೇ ರೀತಿಯಾಗಿ ತ್ರಿಭುಜ ಕ್ಯೂ ಎ ಬಿ ವಿಸ್ತೀರ್ಣ ಬರೀಬೇಕು. ಕ್ಯೂ ಎ ಬಿ ವಿಸ್ತೀರ್ಣ ತೆಗೆದುಕೊಂಡಾಗ ತ್ರಿಭುಜದ ಪಾದ ಎಷ್ಟಾಗುತ್ತೆ? ಇಲ್ಲಿ 1/2 ಆಗತ್ತೆ. 1/2 ತ್ರಿಭುಜದ ಪಾದ ಎ ಕ್ಯೂ ಇಂಟು ಎತ್ತರ ಬಿ ಟಿನೇ ಬರುತ್ತೆ. ಬಿ ಟಿ ಹಾಗಾದ್ರ ಈಕ್ವಲ್ ಟು 1/2 ಹೋಯ್ತು. ಆ ನಂತರ ಬಿ ಟಿ ಹೋಯ್ತು. ಎ ಪಿ ಅಪಾನ ಎ ಕ್ಯೂ ಉಳಿತಿರ್ಲಿ. ಎ ಪಿ ಅಪಾನ ಎ ಕ್ಯೂ ಇದು 1ನೇದ್ದು ಬರ್ಕೊಟ್. ಇಲ್ಲಿ ತ್ರಿಭುಜ ಪಿ ಬಿ ಎ ಈ ತ್ರಿಭುಜದ್ದು ವಿಸ್ತೀರ್ಣ. ತ್ರಿಭುಜ ಆರ್ ಬಿ ಎ ವಿಸ್ತೀರ್ಣ ತಗೋಬೇಕು. 1/2 ಪಾದ ಬಿ ಪಿ ಆಗತ್ತೆ. ಬಿ ಪಿ ಪಾದ ಎತ್ತರ ಎ ಎಂ ಆಗತ್ತೆ. ಇಷ್ಟು ಅಪಾನ್ ಅಂತ ಹಾಕಿ ಮತ್ತು 1/2 ಪಾದ ಆರ್ ಬಿ ಆಗತ್ತ. ಇಲ್ಲಿ ಆರ್ ಬಿ ಪಾದ ಎತ್ತರ ಎ ಎಂ ಆಗತ್ತೆ. ಹಾಗಾದ್ರ ಈಕ್ವಲ್ ಟು 1/2 ಎ ಎಂ ಹೋಯ್ತು. ಬಿ ಪಿ ಆ ನಂತರ ಅಪಾನ ಆರ್ ಬಿ ಅಂತ ಉಳಿಯಿತು. ಇದು ಎಷ್ಟನೇದ್ದು ಅನ್ನೋದಾಯ್ತು? 2ನೇದ್ದು. ಇಲ್ಲಿ 1ನೇದ್ದಾದಿಲ್ಲ ಮತ್ತು ಇಲ್ಲಿ 2ನೇದ್ದಾದ. 1 ಮತ್ತು 2ರಿಂದ ಅಂತ ಬರೀಬೇಕು. 1 ಮತ್ತು 2ರಿಂದ 1ನೇದ್ದು ಎ ಪಿ ಅಪಾನ ಎ ಕ್ಯೂ. ಎ ಪಿ ಅಪಾನ ಎ ಕ್ಯೂ ಈಕ್ವಲ್ ಟು ಬಿ ಪಿ ಅಪಾನ ಆರ್ ಬಿ ಅಂತ ಇಲ್ಲಿ ಮುಂದೆ ಬರೀಬೇಕು. ಕ್ಯೂ ಎ ಬಿ ತ್ರಿಭುಜ ಕ್ಯೂ ಎ ಬಿ ವಿಸ್ತೀರ್ಣ ಈಕ್ವಲ್ ಟು ತ್ರಿಭುಜ ಆರ್ ಬಿ ಎ ವಿಸ್ತೀರ್ಣ. ಆರ್ ಬಿ ಎ ವಿಸ್ತೀರ್ಣ ಅಂತ. ಹಾಗಾದ್ರ ನಾವು ಈಗ ಆದ್ದರಿಂದ ಲಾಸ್ಟ್ ಎ ಪಿ ಅಪಾನ ಎ ಕ್ಯೂ ಈಕ್ವಲ್ ಟು ಆರ್ ಬಿ ಬಿ ಪಿ ಅಪಾನ ಆರ್ ಬಿ ಎಂದು ಸಾಧಿಸಿದೆ. ಇಷ್ಟು ರೆಡಿ ಮಾಡಬಹುದು. 24ನೇ ಪ್ರಶ್ನೆ. ಒಂದು ನೇರವಾದ ಮರವು ಗಾಳಿಗೆ ಸಿಲುಕಿ ಅದರ ಬುಡದಿಂದ 6 ಮೀಟರ್ ಎತ್ತರದಲ್ಲಿ ಮುರಿದಾಗ ಇದು ಒಂದು ಮರ ಅದಂತ ತಿಳ್ಕೊರಿ. ಈ ರೀತಿಯಾಗಿ ಒಂದು ಮರ ಇತ್ತು.
ಇದು ಎಷ್ಟು ಎತ್ತರದಪ್ಪ ಅಂದ್ರ AB ಅಂತ ಗುರುತಿಸ. 6 ಇದು ಎತ್ತರ ನೋಡೋಣ. ಒಂದು ನೇರವಾದ ಮರವು ಗಾಳಿಗೆ ಸಿಲುಕಿ ಅದರ ಬುಡದಿಂದ 6 ಮೀಟರ್ ಎತ್ತರದಲ್ಲಿ ಮುರಿದಾಗ ಇಲ್ಲಿಗೆ 6 ಮೀಟರ್ ಆಗ್ತದಂತ ಇರ್ಲಿ ಸಿ. ಇದು ಮುರಿದು ಏನಾಯ್ತು ಅಂದ್ರ ಈ ರೀತಿಯಾಗಿ ನೆಲಕ್ಕೆ ಬಿದ್ದು ಬಿಡ್ತದ. ಗಾಳಿ ಬಿಡುತ್ತಲ್ಲ, ಗಾಳಿ ಬಿಟ್ಟಾಗ ಇಲ್ಲಿ ಮುರಿತು. ಇದು ಮುರಿದಿದ ಭಾಗ ಬುಡದಿಂದ 6 ಮೀಟರ್ ಎತ್ತರದ ಮೇಲೆ ಮುರಿದ. ಇದು ನೆಲ ಅದು. ಇದು ಡಿ. ಇವಾಗ ಅದರ ತುದಿ ಇಲ್ಲ, ಗಿಡ ಮುರಿದಿತ್ತು. ಎತ್ತರದಲ್ಲಿ ಮುರಿದಾಗ ಅದರ ತುದಿಯು ಬುಡದಿಂದ 8 ಮೀಟರ್ ದೂರದಲ್ಲಿ, ಈ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕ ದೂರಿತ್ತು. ಬುಡದಿಂದ ಅದರ ತುದಿ ನೆಲದ ಮೇಲೆ ಎಷ್ಟು ದೂರದಲ್ಲಿತ್ತು? 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿರುತ್ತದೆ. ಹಾಗಾದರೆ ಮರವು ಮುರಿದು ಬೀಳುವ ಮುನ್ನ, ಮರ ಮುರಿದು ಬೀಳುತ್ತಲ್ಲ, ಇದರ ಮುಂಚಿತವಾಗಿ ಇದ್ದ ಅದರ ತುದಿ ಹಾಗೂ ಮುರಿದು ಬಿದ್ದ ನಂತರ ಅದರ ತುದಿಯು ನೆಲವನ್ನು ತಾಗಿರುವ ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಹಾಗಾದ್ರ CB ಮೊದಲು ಗಿಡ ಇದ್ದಿದ್ದಿಲ್ಲ, ಇಷ್ಟಿದು. ಇದು X ಇರ್ಲಿ. ಇದು CB ಎಷ್ಟದ ಅಷ್ಟೇ ಏನಾಗಿರ್ತದ, CD ಇರ್ತದ. ಇದೇ ಭಾಗ ಮುರಿದು ಇಲ್ಲಿ ಬಿದ್ದದ ಅಂದ್ರೆ ಇದ್ರಷ್ಟೇ ಇದು ಇರೋದಲ್ಲ. CB = CD ಇರುತ್ತೆ ಅಂದ್ರ X ಆಗಿರ್ಲಿ ಅಂತ ಆಯ್ತು. ಅವಾಗ ಇಲ್ಲಿ ಮರವು ಮುರಿದ ಭಾಗ AC = 6 ಮೀಟರ್. ಮುರಿದ ಭಾಗ ಮರ ಎಷ್ಟಕ್ಕೆ ಮುರಿದ? 6 ಮೀಟರ್ ಎತ್ತರದ ಮೇಲೆ ಮುರಿದ. ಆ ನಂತರ AD = 8 ಮೀಟರ್. AD = 8 ಮೀಟರ್. ಮುರಿದ ನಂತರ ನೆಲಕ್ಕೆ ತಾಗಿದ ದೂರ ಎಷ್ಟು ಮೀಟರ್ ಅಂದ್ರ 8 ಮೀಟರ್. ಹಾಗಾದ್ರ CAD ತ್ರಿಭುಜ CAD ದಲ್ಲಿ ಕೋನ A ಎಷ್ಟು ಅಂದ್ರ 90 ಡಿಗ್ರಿ ಆಗತ್ತೆ. ಇದು 90 ಇರುತ್ತೆ. ಹಂಗಾದ್ರ ಪೈಥಾಗೋರಸ್ನ ಪ್ರಮೇಯ ಪ್ರಕಾರ DC² = AC² + CD² ಬರುತ್ತೆ. AC² + AD², AC² + AD² ಅಂದ್ರ DC² = AC² + AD². ಇಲ್ಲಿ DC ಅಂದ್ರ X ಅದ, X². AC ಅಂದ್ರ 6 ವರ್ಗ. AD ಅಂದ್ರ 8 ಅದ, 8² X² = 36 ಆಗತ್ತೆ. ಪ್ಲಸ್ 8 8 64 ಐತಿ. ಹಾಗಾದ್ರ X² = 36 64 100 ಆಯ್ತು. ಇವಾಗ X ವರ್ಗದ ತೆಗೆದು ಇದಕ್ಕೆ ಹಾಕೋಣ. X = √100 ಆಗುತ್ತೆ. X = 100 ವರ್ಗಮೂಲ 10 ಅಂತ. ಅಂದ್ರ CB = CD ಎಷ್ಟು ಮೀಟರ್ ಬರ್ತದು? 10 ಮೀಟರ್. ಅವ್ರು ಕೇಳಿದ್ದೇನು? ಮುರಿದು ಬೀಳುವ ಮುನ್ನ ಇದ್ದ ಅದರ ತುದಿ ಹಾಗೂ ಮುರಿದು ಬಿದ್ದ ನಂತರ ಅದರ ತುದಿಯು ನೆಲವನ್ನು ತಾಗಿರುವ ಬಿಂದುವಿಗೆ ಇರುವ ದೂರವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ ಅವರು. ಅಂದ್ರ ಇದು ಎಷ್ಟದ? CB ಎಷ್ಟದ? CD ಅಷ್ಟೇ ಅದ. ಅಂದ್ರ ಎಷ್ಟು ಮೀಟರ್ ಆಗುತ್ತೆ? ಇಲ್ಲಿ 10 ಮೀಟರ್ ಆಗುತ್ತೆ.